ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಡೇ 1 ಆಫ್ ಅಕ್ಕ ಮ್ಯಾರೇಜ್. ಇವ್ರು ಯಾರು ಅಂತಂದ್ರೆ ನಮ್ಮ ಭಾವ ಅವರ ತಂಗಿ. ಇವ್ರು ಬಂದ್ಬಿಟ್ಟು ನಮ್ಮ ಅತ್ತಿಗೆ ಅವ್ರ ತಂಗಿ. ಇಲ್ಲಿ ನನ್ನ ಅಕ್ಕ ಮದುಮಗಳು. ಲೈಕ್ ನಮ್ಮ ಕಸಿನ್ಸ್ ಎಲ್ಲ ರೇಗಿಸ್ತಾ ಇದ್ದೀವಿ ಮದುವೆ ಹೆಣ್ಣು ಅಂತಂದರೆ ಅಯ್ಯೋ ಸುಮ್ಮನಿರಿ ಅಂತ ಹೇಳ್ತಾ ಇದ್ದಾಳೆ. ಆ್ಯಕ್ಚುಲಿ ಯಾವ ಶಾಸ್ತ್ರ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮನೆಯಲ್ಲಿ ಫಸ್ಟು ಮನೆ ದೇವ್ರ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಅಕ್ಕ ಪೂಜೆ ಮಾಡ್ತಾ ಇದ್ದಾಳೆ ಮನೆ ದೇವ್ರಿಗೆ. ಮನೆಯಲ್ಲಿ ನನ್ನ ತಮ್ಮ, ಬ್ಲೂ ಶರ್ಟ್, ಓನ್ ಬ್ರದರ್, ನನ್ನ ಸೊಸೆ ಲೈಕ್ ವೆರಿ ಆ್ಯಕ್ಟಿವ್. ಅವಾಗ ಎತ್ತಿರೋದ್ರಿಂದ ಸ್ವಲ್ಪ ಡಲ್ಲಾಗಿ ಇದ್ದಾಳೆ ಅಷ್ಟೇ, ಬಿಟ್ಟರೆ ವೆರಿ ಆ್ಯಕ್ಟಿವ್. ಇಲ್ಲಿ ನನ್ನಮ್ಮ ಮತ್ತು ನಮ್ಮ ಅಕ್ಕ ಚಪ್ರಶಾಸ್ತ್ರಕ್ಕೆ ಕಟ್ಟೋ ದಾರಾನ ರೆಡಿ ಮಾಡ್ಕೊತಾ ಇದ್ದಾರೆ. ಆಮೇಲೆ ಅಕ್ಕ ಚಪ್ರಶಾಸ್ತ್ರಕ್ಕೆ ಪೂಜೆಗೆ ಸ್ಟಾರ್ಟ್ ಮಾಡಿದ್ದಾಳೆ. ಇಲ್ಲಿ ನಮ್ಮ ಡ್ಯಾಡಿ ಅವ್ರಿಗೆ ಕುಂಕುಮ ಇಡ್ತಾ ಇದ್ದಾರೆ. ಆಮೇಲೆ ಅವ್ರು ಅಷ್ಟು ಗೊತ್ತಿಲ್ಲ ಅವರಿಗೆ ನಮ್ಮ ಅಕ್ಕ ಟವಲ್ ಪೀಸ್ ಅದು ಕೊಡ್ತಿದ್ದಾಳೆ. ಆಮೇಲೆ ಮುತ್ತೈದ್ರಿಗೆಲ್ಲ ಅಷ್ಟು ಕುಂಕುಮ ತಾಂಬೂಲ ಕೊಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಬ್ಯುಸಿ ಏನಿರಲಿಲ್ಲ, ಖಾಲಿನೇ ಇದ್ವಿ, ಕ್ಲಿಪ್ಪಿಂಗ್ಸ್ ತೆಗಿಯೋರು ಇರಲಿಲ್ಲ. ಸೊ ಸ್ವಲ್ಪ ಇರೋ ಕ್ಲಿಪ್ಪಿಂಗ್ಸ್ನೇ ನಿಮಗೆಲ್ಲ ಶೇರ್ ಮಾಡ್ತಾಯಿದ್ದೀನಿ. ಆಮೇಲೆ ಚಪ್ರಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಇವರು ನಮ್ಮತ್ತೆ ಲೈಕ್ ವೆರಿ ಅಪ್ಡೇಟೆಡ್ ಅತ್ತೆ. ದೊಡ್ಡಮ್ಮ ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ನಮ್ಮ ಡ್ಯಾಡಿ, ನನ್ನ ತಮ್ಮ ಫೋಟೋಸ್ ರೆಡಿ ಮಾಡ್ತಾ ಇದ್ದಾರೆ. ಮದುವೆ ಹೆಣ್ಣು ಚಪ್ರಶಾಸ್ತ್ರ ಮುಗಿಸ್ಕೊಬಂದು ಇಲ್ಲಿ ಯಾವ ಚೆನ್ನಾಗಿರುತ್ತೆ ಅಲ್ಲಿಗೆ ಅಂತ ಟ್ರೈ ಮಾಡ್ತಾ ಇದ್ದಾಳೆ. ಚಪ್ರ ಹಾಕಿರೋದ್ರಿಂದ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಪುಳಿಯೋಗರೆ ಮಾಡಿ ಸ್ವೀಟ್ ಮಾಡಿದ್ರು. ಇನ್ನೊಂದೇನೋ ಮರ್ತೋಗ್ಬಿಟ್ಟಿದ್ದೀನಿ. ಇವರಿಬ್ಬರು ಓನ್ ಸಿಸ್ಟರ್ಸ್, ನಮ್ಮ ದೊಡ್ಡಮ್ಮ ಮತ್ತು ಬೆಳಗ್ಗೆ ಚಪ್ರಶಾಸ್ತ್ರ ಮುಗಿತು. ಈಗ ಅಕ್ಕಿ ಮಾಡೋ ಶಾಸ್ತ್ರ ಮಾಡ್ತಾಯಿದ್ರೆ ನಮ್ಮ ಸೈಡ್ ಹೆಂಗೆ ಮಾಡ್ತಾರೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನ ಮದುವೆ ಆಗೋವರೆಗೂ ಈ ಶಾಸ್ತ್ರ ಇರುತ್ತೆ ಅಂತ ಕೂಡ ನಂಗೆ ಗೊತ್ತಿಲ್ಲ. 9 ಮೆಂಬರ್ಸ್ ಆರ್ 5 ಮೆಂಬರ್ಸ್ ಬಂದು ಅಕ್ಕಿ ಮಾಡೋ ಶಾಸ್ತ್ರ ಫಸ್ಟು ಮದುವೆ ಹೆಣ್ಣು ಮಾಡ್ತಾರೆ, ಆಮೇಲೆ ಮುತ್ತೈದರೆಲ್ಲರೂ ಮಾಡ್ತಾರೆ. ಆಮೇಲೆ ಇಲ್ಲಿ ಅಮ್ಮ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಒಂಥರ ಚೆನ್ನಾಗಿರುತ್ತೆ ಅಪ್ಪ, ಮ್ಯಾರೇಜ್ ವೈಬ್ ಎಲ್ಲ ಹೊಸ ರಿಚುವಲ್ಸ್ ಗೊತ್ತಾಗುತ್ತೆ ನಮಗೆ. ಇಲ್ಲಿ ಕಲರ್ಸ್ ಹಾಕ್ತಿದ್ದಾರೆ ಅಕ್ಷಂತೆ ಕಾಳುಗಳಿಗೆ. ಕೂದ್ರ ಮೆಹಂದಿ ಬಿಚ್ಕೊಂಡೆ ವೀಲ್ ಚೂಡೆ ಗಾಜು ಕಾಡ್ಸ್ಕೊಂಡೆ ಪುಣ್ಕೋಯ್ನ ಮೆಹಂದಿ ಹಾಕಕ್ಕೆ ಬಂದಿರೋ ಅಣ್ಣ ನನಗೆ ಟೀ ಬೇಕು ಅಂತಂದರೆ ನಮ್ಮ ಅಕ್ಕ ನನಗೆ ಹೇಳಿದ್ರೆ ಮಾಡ್ಕೊಬ ಅಂತ. ಪಾಪ ಇಲ್ಲಿ ಬಂದು ನನ್ನ ತಂಗಿನೇ ಮಾಡ್ತಾ ಇದ್ದಾಳೆ. ಇವನಂತೂ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಸಾಕು ಅದೇ ಡೈಲಾಗ್ ತಗ್ಗದಲ್ಲೇ. ಮತ್ತೆ ಮಾಡ್ತಾವ್ರು ನೋಡಿ, ಅವ್ರ ಕೈಯಲ್ಲಿ ಪಾಪ ಆಗಲ್ಲ ಅಂದರು. ನಾವು ವೇಸ್ಟು. ನಮ್ಮಮ್ಮ ಇವರು ನೋಡಿ ಮಾವು. ಯಪ್ಪ ಸ್ವಾಮಿ, ನಮ್ಮಮ್ಮ ಇವರು. ಅವರು ನಮ್ಮ ಅತ್ತೆ, ನಮ್ಮ ಮಮ್ಮಿಯವ್ರ ಅಣ್ಣನ ಹೆಂಡತಿ. ಅವ್ರು ನಮ್ಮ ದೊಡ್ಡಮ್ಮ, ನಮ್ಮ ಮಮ್ಮಿಯವ್ರ ಅಕ್ಕ. ಇವ್ರು ನಮ್ಮ ಅಜ್ಜಿ, ನಮ್ಮ ಮಮ್ಮಿಯವರ ಅಮ್ಮ. ಅವರು ನಮ್ಮ ಅತ್ತೆ, ನಮ್ಮ ಮಮ್ಮಿಯವರ ಅಕ್ಕ. ನೋಡಿ ನನ್ನ ಸೊಸೆ ಮೆಹಂದಿ ಹಾಕ್ಸ್ಕೊಳೋದ್ರಿಂದ ನಾವು ಕಡುಬು ತಿನ್ನಿಸ್ತಾ ಇದ್ದೀವಿ, ನೀನು ವಿಡಿಯೋ ಮಾಡ್ಕೊತಾ ಇದೀಯ ಅದಕ್ಕೆ ನನಗೆ ತಿನ್ನಿಸ್ತಾ ಇದೀಯ ಅಂತ ನನ್ನೇ ಬ್ಲೇಮ್ ಮಾಡ್ತಾಯಿದ್ದಾರೆ. ಇಷ್ಟು ಚಿಕ್ಕ ಹುಡುಗಿ ನೋಡಿ ಎಷ್ಟು ಮಾತಾಡ್ತಾಳೆ ಅಂತ. ಆ್ಯಕ್ಚುಲಿ ಇವಳು ಮೆಹಂದಿಕ್ಕಿಂತ ಅವ್ರ ಅಕ್ಕ ಮೆಹಂದಿ ಚೆನ್ನಾಗಿ ಬಂದಿತ್ತು. ಸೊ ಫುಲ್ಲು ಸ್ವಲ್ಪ ಫ್ರಸ್ಟ್ರೇಷನಲ್ಲಿ ನನ್ನ ಅಕ್ಕ ಮೆಹಂದಿ ಚೆನ್ನಾಗಿದೆ, ನಂದು ಚೆನ್ನಾಗಿಲ್ಲ, ಅಕ್ಕನ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಕೇಳ್ಕೊಂಡಿದ್ದಾಳೆ. ಒಂಥರ ಹ್ಯಾಪಿ ಕಿಡ್, ಒಂಥರ ನಮ್ಮ ಫ್ಯಾಮ್ಲಿಗೆ ಲೈಕ್ ಬರಲ್ಲ ಅನ್ನೋದಿಲ್ಲ, ಯಾವಾಗೂ ಹ್ಯಾಪಿಗೆ ಎಲ್ಲರ ಜೊತೆ ಮಾತಾಡಿಕೊಂಡು ಚೆನ್ನಾಗಿ ಇರ್ತಾಳೆ. ಪ್ಲಸ್ ಇಲ್ಲಿ ಮದುವೆ ಹೆಣ್ಣು ನನ್ನ ಪಕ್ಕದಲ್ಲೇ ಇದ್ದಾಳೆ, ಸಖತ್ ಇರಿಟೇಟಿಂಗ್ ಮಾಡ್ತಾವಳು, ವಾಯ್ಸ್ ಓವರ್ ಕೊಡ್ತಾಯಿದ್ರೆ. ಅವ್ರ ಅಮ್ಮನ ಕೇಳೋಕೆ ಸ್ಟಾರ್ಟ್ ಮಾಡಿದ್ದಾಳೆ ನೋಡಿ, ಸ್ಮೈಲಿ ಚೆನ್ನಾಗಿ. ಲಕ್ಕಿ ನೀದೇ ಬಾಗುಂದಂಟ ಅವನೇ. ನೆಕ್ಸ್ಟ್ ನಮ್ಮ ಮಮ್ಮಿ ಹತ್ರ ಬಂದಿದ್ದಾರೆ, ಯಾರು ಚೆನ್ನಾಗಿದೆ ಹೇಳು ಅಂತ ಅಂದ್ಬಿಟ್ಟು. ನಮ್ಮಮ್ಮ ಕೂಡ ಲಕ್ಕಿ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಇದು ಮದುವೆ ಮನೇಲಿ ತಿಂಡಿ ಮಾಡ್ತಾರಲ್ಲ, ಅದು ನಮ್ಮ ಸೈಡು ಶಾಸ್ತ್ರ ಇದೆ. ಹುಡುಗನ ಮನೆಗೆ ಚೀಲ ತುಂಬಿ ಕಳಿಸೋ ಶಾಸ್ತ್ರ. ಸೊ ನಿಪ್ಪಟ್ಟು, ಚಕ್ಲಿ, ಕಜ್ಜಿಕಾಯಿ, ಕಡುಬು, ಲಡ್ಡು, ಸಮಥಿಂಗ್ ಬೇರೆ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಮಾಡಿದರು. ಸೊ ನನಗೆ ಅಷ್ಟು ಗೊತ್ತಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಮೇ ಬಿ ಇರ್ಬೋದು ಅನಿಸುತ್ತೆ, ಏನೇನು ಮಾಡಿದ್ವಿ ಸ್ನ್ಯಾಕ್ಸ್ ಅಂತ ಅಂದ್ಬಿಟ್ಟು. ಆವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಮದುವೆ ಮನೆ ಅಂತಂದ್ರೇ ಒಂಥರ ವೈಬು, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಲ್ಲರೂ ಬಂದಿರ್ತಾರೆ. ಆ್ಯಕ್ಚುಲಿ ಇದು ಫಸ್ಟ್ ಡೇ ಆಗಿರೋದ್ರಿಂದ ಯಾರೂ ಅಷ್ಟು ಜನ ಬಂದಿಲ್ಲ. ಲೈಕ್ ನೆಕ್ಸ್ಟ್ ಡೇಗೆ ಫುಲ್ಲು ಜಾಸ್ತಿ ಜನ ಬಂದಿದ್ದರು. ಎಲ್ಲರೂ ನೋಡ್ರಿ ವಿಡಿಯೋ ತೆಗಿಬೇಡ ಅಂತ ಹೇಳಿದ್ದಾರೆ.
ಹೇಳ್ತಾ ಇದ್ದಾರೆ. ಸೊ ನಮ್ಮ ದೊಡ್ಡಮ್ಮ ಮನೆ, ಇಲ್ಲಿ ಅಪೋಸಿಟ್ ನಮ್ಮ ಮಾಮ ಅವ್ರ ಮನೆ, ಐ ಮೀನ್ ನಮ್ಮ ಅಜ್ಜಿಯವ್ರ ಮನೆ. ಇಲ್ಲಿ ನಾಯಿ ಸಾಕೊಂಡಿದ್ದಾರೆ, 24 ಗಂಟೆ ಕಿರ್ಚೋದೇ ಅವ್ರ ಕೆಲಸ. ಬಟ್ ಅದು ಅಂಡರ್ ಕನ್ಸ್ಟ್ರಕ್ಷನ್, ಇನ್ನೂ ಮನೆ ಮಾಡ್ತಾ ಇದ್ದಾರೆ. ಸೊ ಹೀಗಿದೆ ನೋಡಿ, ಇವನು ನಮ್ಮ ಮಾಮನ ಮಗ. ನೈಟೆಲ್ಲ ಆಲ್ಮೋಸ್ಟ್ 10 o'clock ಆಗಿತ್ತು. ನಾವು ಲಗನ್ ಪತ್ರ ಎಲ್ಲ ಊರಲ್ಲಿ ಹಳ್ಳಿನಲ್ಲಿ ಆ್ಯಕ್ಚುಲಿ ಮದುವೆ ನಾಳೆ ಅನ್ನಂಗೆ ಹಂಚೋದು. ಸೊ ನೈಟ್ 10 o'clock ಆಗಿತ್ತು. ಇಲ್ಲಿ ಮದುವೆ ಹೆಣ್ಣು ಅತ್ತೆ ಮಾತಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಡ್ಯಾಡಿಗೆ ಸ್ವಲ್ಪ ಬ್ಯಾಂಗ್ಳೂರಲ್ಲಿ ಕೆಲಸ ಇದ್ದಿದ್ದರಿಂದ ನೈಟ್ ಬಂದು 12 o'clock ತಿಂದರು. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಬಾಯ್, ಟೇಕ್ ಕೇರ್.